ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಲಾಕ್ ಆಗಿದೆ. ಹೈಕೋರ್ಟ್ನಲ್ಲಿ ದರ್ಶನ್ ಸೇರಿ 6 ಜನರ ಬೇಲ್ ಭವಿಷ್ಯ ಇರುವಂತದ್ದು. ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಜೈಲಿನಿಂದ ಹೊರಬರ್ತೀನಪ್ಪ ಅಂತ ಎದುರು ನೋಡ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಹೈಕೋರ್ಟ್ನಲ್ಲಿ ಇವತ್ತು ಅಂದ್ರೆ ದರ್ಶನ್ ಸೇರಿ 6 ಜನರ ಬೇಲ್ ಭವಿಷ್ಯ ಇದೆ. ಕಟಕಟೆಯಲ್ಲಿ ವಕೀಲರಿಂದ ಪರ ಮತ್ತು ವಿರೋಧದ ವಾದ ಹಾಗೆ ಪ್ರತಿವಾದ ನಡೀತಾ ಇದೆ. ವಿಚಾರಣೆ ಸೋಮವಾರ ಮಧ್ಯಾಹ್ನ 2:30ಕ್ಕೆ ಮುಂದೂಡಿಕೆಯಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಲಾಕ್ ಆಗಿದೆ. ಈ ವಿಚಾರಣೆ ಮತ್ತೆ ಸೋಮವಾರಕ್ಕೆ ಮುಂದೂಡಿಕೆ ಆಗಿರುವಂತದ್ದು. ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಭಾರಿ ನಿರಾಸೆಯಾಗಿದೆ. ಈಗ ಬೇಲ್ ನಿರೀಕ್ಷೆಯಲ್ಲಿದ್ದಂತಹ ದರ್ಶನ್ ಗ್ಯಾಂಗ್ಗೆ ಮತ್ತೆ ವಿಚಾರಣೆಯನ್ನ ಹೈಕೋರ್ಟ್ ಪೀಠ ಮುಂದೂಡಿದೆ. ಸೋಮವಾರ ಮಧ್ಯಾಹ್ನ 2:30ಕ್ಕೆ ಮುಂದೂಡಿಕೆ ಮಾಡಿರುವಂತದ್ದು ವಿಚಾರಣೆಯನ್ನ. 6 ಜನರು ದರ್ಶನ್ ಸೇರಿ 6 ಜನರ ಬೇಲ್ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತಾ ಅನ್ನುವಂತ ಒಂದು ಪ್ರಶ್ನೆ ಇತ್ತು. ಆದರೆ ಸೋಮವಾರಕ್ಕೆ ಈಗ ಪೀಠ ಮುಂದೂಡಿಕೆ ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು. ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಮತ್ತೆ ಭಾರಿ ನಿರಾಸೆ. ಪ್ರತಿ ಬಾರಿಯೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಬೇಲ್ ಸಿಗುತ್ತೆ ಅಂತ ನಿರಾಸೆಯಲ್ಲಿ ಹೋಗೋದಾಗಿದೆ. ನಿರೀಕ್ಷೆಯ ಫಲವೇ ನಿರಾಸೆ. ಪ್ರಮುಖವಾಗಿ ಒಂದು ಕಡೆ ಆಗ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ಇನ್ನೇನು ಬೇಲ್ ಆಗುತ್ತೆ, ಇಲ್ಲ ಕೆಲವೊಂದಿಷ್ಟು ಜನ ಸಿಗೋದೇ ಇಲ್ಲ ಅಂತ. ಆದ್ರೆ ಈಗ ಇನ್ನೊಂದು ಗಮನಿಸುವ ಅಂಶ ಏನಪ್ಪಾ ಅಂತಂದ್ರೆ, ಸದ್ಯದ ಮಟ್ಟಿಗೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಬೇಲ್ ಸಿಗೋ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ. ಹೈಕೋರ್ಟ್ನಲ್ಲೂ ಕೂಡ ಏನಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಒಂದು ಸಾಕಷ್ಟು ಪ್ರಬಲವಾದಂಥ ವಾದವನ್ನ ಕೂಡ ಮಂಡಿಸಲಾಗ್ತಾ ಇದೆ. ಯಾರು ಇಲ್ಲಿ ಸುಮ್ಮನಿಲ್ಲ, ಹೇಗಾದ್ರೂ ಮಾಡಿ ಹೊರ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಆದರೆ ಸದ್ಯದ ಮಟ್ಟಿಗೆ ಈಗ ಮತ್ತೆ ಸೋಮವಾರಕ್ಕೆ ಮುಂದೂಡಿಕೆ ಆಗಿದೆ. ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಭಾರಿ ನಿರಾಸೆ ಆಗಿರುವಂಥದ್ದು. ಒಂದು ಕಡೆ ಸದ್ಯದ ಮಟ್ಟಿಗೆ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಕೂಡ ನಡೆದಿರುವಂಥದ್ದು. ಪ್ರತಿ ಬಾರಿ ಕೂಡ ವಾದ ಪ್ರತಿವಾದ ನಡೀತಾನೆ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಈ ಬಾರಿ ಕೂಡ ಮತ್ತೆ ನಿರಾಸೆ ಆಗಿದೆ. ಅದರ ಜೊತೆಗೆ ಮತ್ತೊಂದು ಅಂಶ ಏನಪ್ಪಾ ಅಂತಂದ್ರೆ, ಮಹತ್ವದ ವಿಚಾರಣೆಯ ವೇಳೆ ದರ್ಶನ್ ಆರೋಗ್ಯದ ಕುರಿತು ಚರ್ಚೆಯನ್ನು ನಡೆಸಲಾಗಿದೆ. ಈಗಾಗಲೇ ದರ್ಶನ್ ಅವರ ಆರೋಗ್ಯದ ಸ್ಥಿತಿ ಹೇಗಿದೆ? ಯಾಕಂದ್ರೆ 6 ವಾರಗಳ ಕಾಲ ಗಡುವನ್ನ ಕೊಡಲಾಗಿದೆ ಶಸ್ತ್ರಚಿಕಿತ್ಸೆ ವಿಚಾರವಾಗಿ.
ಈಗ ಮಹತ್ವದ ವಿಚಾರಣೆಯ ವೇಳೆ ದರ್ಶನ್ ಅವರ ಆರೋಗ್ಯದ ಸ್ಥಿತಿಗತಿಯ ಬಗ್ಗೆ, ಚಿಕಿತ್ಸೆ ಪಡೆಯುತ್ತಿರುವಂತಹ ಬಗ್ಗೆ ಕೋರ್ಟ್ಗೆ ಮಾಹಿತಿಯನ್ನು ನೀಡಲಾಗಿದೆ. L1 L5 ನಲ್ಲಿ ಉರಿಯೂತ ಕಾಣಿಸಿಕೊಂಡಂತಹ ಹಿನ್ನೆಲೆಯಲ್ಲಿ ದರ್ಶನ್ ಅವರಿಗೆ ಶಸ್ತ್ರಚಿಕಿತ್ಸೆಯ ಅಗತ್ಯ ಇತ್ತು. ಆ ಹಿನ್ನೆಲೆಯಲ್ಲೇ ಅವರಿಗೆ ನಿರೀಕ್ಷಣಾ ಜಾಮೀನು ತಾತ್ಕಾಲಿಕವಾಗಿ ಒಂದು ಜಾಮೀನನ್ನ ಮಂಜೂರು ಮಾಡಲಾಗಿತ್ತು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಪಡಿತಾ ಇರುವಂತಹ ಮಾಹಿತಿಯ ಬಗ್ಗೆ ಕೋರ್ಟ್ನಲ್ಲೂ ಕೂಡ ಮಾತುಕತೆ ನಡೆಸಲಾಗಿದೆ. ಆದರೆ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು, ಡಿಗ್ಯಾಂಗ್ ಈ ಬಾರಿ ಆದ್ರೂ ಕೂಡ ಸ್ವಲ್ಪ ರಿಲೀಫ್ ಸಿಗಬಹುದು ಅಂತ. ಎಲ್ಲರೂ ಕೂಡ ಚೆಲ್ಲಾಪಿಲ್ಲಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರ, ಬೇರೆ ಬೇರೆ ಭಾಗದಲ್ಲಿರುವಂಥದ್ದು. ದರ್ಶನ್ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ, ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ವಿಚಾರಣೆ ಬೇರೆ ಸೋಮವಾರ ಮಧ್ಯಾಹ್ನ 2:30ಕ್ಕೆ ಮುಂದೂಡಿಕೆ ಆಗಿದೆ. ಪ್ರತಿ ಬಾರಿ ಕೂಡ ಮುಂದೂಡಿಕೆ ಆಗ್ತಾನೆ ಇರುವಂಥದ್ದು. ಹೈಕೋರ್ಟ್ನಲ್ಲಾದ್ರೂ ಕೂಡ ಸ್ವಲ್ಪ ರಿಲೀಫ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಯಾಕೋ ಆ ನಿರೀಕ್ಷೆ ಹುಸಿಯಾಗಿದೆ ಇಲ್ಲಿ. ಒಟ್ಟಾರೆಯಾಗಿ ಅಂತೂ ಇಂತೂ ಫೈನಲಿ ದರ್ಶನ್ ಅವರಿಗೆ ಹಾಗೆ ಅವರ ಗ್ಯಾಂಗ್ಗೆ ರಿಲೀಫ್ ಅಂತೂ ಇಲ್ಲ. ಪ್ರತಿ ಬಾರಿ ಕೂಡ ರೇಣುಕಾಸ್ವಾಮಿ ಕೊಲೆಯಾದ ದಿನದಿಂದಲೂ ಕೂಡ ಇಲ್ಲಿವರೆಗೂ ಯಾವಾಗ ಅಂಧರಾದ್ರೂ ಅಲ್ಲಿಂದ ಇಲ್ಲಿವರೆಗೂ ಜೈಲಿನಲ್ಲಿ ಯಾವ ರೀತಿಯಾಗಿ ಕಾಲ ಕಳೀತಿದ್ದಾರೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಈ ಜೈಲಿನ ಸಹವಾಸ ಸಾಕಪ್ಪ ಸಾಕು, ಬೇಗ ನಮಗೆ ಬೇಲ್ ಮಂಜೂರಾದರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಒಂದು ಕಡೆ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿಯ ನಿರೀಕ್ಷೆ ಕೂಡ ಹುಸಿ ಆಗ್ತಾ ಇದೆ. ಸೊ ಸದ್ಯದ ಮಟ್ಟಿಗೆ ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರವಾಗಿ ಹೈಕೋರ್ಟ್ನಲ್ಲೂ ಕೂಡ ಒಂದು ಕಡೆ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿತ್ತು. ಆದ್ರೆ ಆ ನಿರೀಕ್ಷೆ ಈಗ ಮತ್ತೆ ಹುಸಿಯಾಗಿದೆ. ದರ್ಶನ್ಗೆ ಆಪರೇಷನ್ ಮಾಡೋದಕ್ಕೆ ಯಾಕೆ ತಡ ಅಂದ್ರೆ ಬಿಪಿ ವ್ಯತ್ಯಾಸ ಆಗ್ತಿದೆ. ವೈದ್ಯರ ವರದಿ ಬಂದ ಮೇಲೆ ಜಾಮೀನು ನೀಡಿ ಅಂತ ಹೇಳಿದ್ದೆ. ಹೈಕೋರ್ಟ್ ಪೀಠದಲ್ಲಿ ಎಸ್ಪಿಪಿ ಪ್ರತಿವಾದವನ್ನ ಮಂಡನೆ ಮಾಡಿರುವಂಥದ್ದು. ದರ್ಶನ್ ಅವರ ಶಸ್ತ್ರಚಿಕಿತ್ಸೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ ತಡ ಆಗೋದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಮಾಡಿದ. ಇಂತಹ ಸಂದರ್ಭದಲ್ಲಿ ದರ್ಶನ್ಗೆ ಆಪರೇಷನ್ ತಡ ಮಾಡೋದಕ್ಕೆ ಬಿಪಿ ವ್ಯತ್ಯಾಸ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಬಿಪಿ ಇರುವಂತಹ ಸಂದರ್ಭದಲ್ಲಿ ಅದು ವ್ಯತ್ಯಾಸ ಆದ್ರೆ ಯಾರಿಗೂ ಕೂಡ ಆಪರೇಷನ್ ಮಾಡಲ್ಲ. ವೈದ್ಯರ ವರದಿ ಬಂದ ಮೇಲೆ ಜಾಮೀನು ನೀಡಿ ಅಂತ ಹೇಳಿದೆ ಅಂತ ಈ ವಿಚಾರದಲ್ಲಿ ಒಂದು ಕಡೆ ಪ್ರತಿವಾದವನ್ನ ಮಂಡಿಸಿರುವಂತದ್ದು. ಪ್ರಮುಖವಾಗಿ ಗಮನಿಸುವ ಅಂಶ ಏನಪ್ಪಾ ಅಂತಂದ್ರೆ ಸದ್ಯದ ಮಟ್ಟಿಗೆ ತಿಳಿದಿರುವಂತದ್ದು ಈಗ ಎಸ್ಪಿಪಿ ಯಾವ ರೀತಿಯಾಗಿ ಪ್ರತಿವಾದವನ್ನ ಮಂಡಿಸ್ತಾರೆ ಆ ವಿಚಾರವಾಗಿ. ಒಂದು ಕಡೆ ಎಸ್ಪಿಪಿ ಹೇಳ್ತಾ ಇರುವಂತದ್ದು ಮಧ್ಯಂತರ ಜಾಮೀನನ್ನ ರದ್ದುಪಡಿಸಬೇಕು ಅಂತ, ಸಾಮಾನ್ಯ ಜಾಮೀನು ಅರ್ಜಿಯ ವಿಚಾರಣೆಯನ್ನ ನಡೆಸಬೇಕು ಅಂತ. ಸೊ ಈ ಹಿನ್ನೆಲೆಯಲ್ಲಿ ಇಂದಿಗೂ ಅವರನ್ನ ಶಸ್ತ್ರಚಿಕಿತ್ಸೆ ಸಿದ್ಧಗೊಳಿಸಲಾಗ್ತಾ ಇದೆ ಅಂತಾನೆ ಹೇಳ್ತಿದ್ದಾರೆ. ಯಾವಾಗ ಶಸ್ತ್ರಚಿಕಿತ್ಸೆ ಆಗುತ್ತೆ ಹಾಗಿದ್ರೆ ಮಧ್ಯಂತರ ವೈದ್ಯಕೀಯ ಬೇಲ್ ರದ್ದುಗೊಳಿಸಿ ಅಂತ ಎಸ್ಪಿಪಿ ಗರಂ ಆಗಿದ್ದಾರೆ. 6 ವಾರಗಳ ಕಾಲ ಕಾಲಾವಕಾಶವನ್ನ ಕೊಡ್ಲಾಗಿತ್ತು. ಇನ್ನೂ ಕೂಡ ದರ್ಶನ್ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿಲ್ಲ. ಆದಷ್ಟು ಬೇಗ ಅವರ ಬೇಲನ್ನ ರದ್ದುಗೊಳಿಸಬೇಕು. ಈಗ ಕೊಟ್ಟಿರುವಂತಹ ಮಧ್ಯಂತರ ಜಾಮೀನನ್ನ ರದ್ದುಗೊಳಿಸಬೇಕು. ಸಾಮಾನ್ಯ ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಬೇಕು ಅನ್ನುವಂಥದ್ದನ್ನ ಇಲ್ಲಿ ಕೇಳಿರುವಂಥದ್ದು ಎಸ್ಪಿಪಿ. ಅವರ ವಾದದ ಮೇಲೆ ಎಲ್ಲವೂ ಕೂಡ ಈಗ ನಿರ್ಧಾರವಾಗಿದೆ. ಸದ್ಯಕ್ಕೆ ದರ್ಶನ್ ಅವರ
ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಸದ್ಯಕ್ಕೆ ಪ್ರಶ್ನೆ ಆಗಿದೆ.